ಒಮ್ಮೆ ಒಂದು ಹಳ್ಳಿಯಲ್ಲಿ ಅಪ್ಪು ಎಂಬ ಚಿಕ್ಕ ಹುಡುಗನಿದ್ದ. ಅವನು ತುಂಬಾ ಕುತೂಹಲವುಳ್ಳ, ಆಟವಾಡೋದು ಇಷ್ಟಪಟ್ಟವನು. ಒಂದು ದಿನ ತೋಟದಲ್ಲಿ ಆಟವಾಡುತ್ತಾ ಹೋಗಿ ದೊಡ್ಡ ಆಲದ ಮರವನ್ನ ಕಂಡ. ಅಪ್ಪು ಆಶ್ಚರ್ಯದಿಂದ ಕೇಳಿದ, ವಾವ್, ಎಷ್ಟು ದೊಡ್ಡ ಮರ! ಹಠಾತ್ ಆ ಮರ ಮಾತನಾಡಲು ಶುರುಮಾಡಿತು. ಹಲೋ ಅಪ್ಪು. ಅಪ್ಪು ಬೆಚ್ಚಿಬಿದ್ದು, ಅಯ್ಯೋ, ಮರ ಮಾತನಾಡ್ತಾ ಇದೆಯಾ ಎಂದನು. ಮರ ನಗುತ್ತಾ ಹೇಳಿತು, ಹೌದು ಅಪ್ಪು, ನಾನು ಜಾದೂ ಮರ. ಒಳ್ಳೆಯ ಮಕ್ಕಳಿಗೆ ಜ್ಞಾನ ಕೊಡ್ತೀನಿ. ಅಪ್ಪು ತುಂಬ ಖುಷಿಯಾಗಿ ಕೇಳಿದ, ನನಗೂ ಜ್ಞಾನ ಬೇಕು ಮರವೇ? ಮರ ಪರೀಕ್ಷಿಸಲು ಕೇಳಿತು. ಅಪ್ಪು, ನನಗೆ ನೀರು ತರ್ತೀಯಾ? ಅಪ್ಪು ತಕ್ಷಣ ಮನೆಗೆ ಓಡಿ ಹೋಗಿ ಒಂದು ಚಿಕ್ಕ ಬಕೆಟ್ ನೀರು ತೆಗೆದುಕೊಂಡು ಬಂದು ಮರದ ಬೇರುಗಳ ಮೇಲೆ ಸುರಿಸಿದ. ಮರ ಸಂತೋಷದಿಂದ ಹೇಳಿತು, ಧನ್ಯವಾದಗಳು ಅಪ್ಪು, ನೀನು ಒಳ್ಳೆಯ ಹೃದಯವನು. ಮರ ಆಮೇಲೆ ಒಂದು ಜಾದೂ ಹಣ್ಣು ಕೊಟ್ಟಿತು. ಹಣ್ಣು ಬಂಗಾರದಂತೆ ಹೊಳೆಯುತ್ತಿತ್ತು. ಅಪ್ಪು ಆಶ್ಚರ್ಯದಿಂದ ಕೇಳಿದ, ವಾವ್, ಇದು ಬಂಗಾರದ ಹಣ್ಣ? ಆಗ ಅಮ್ಮ ಹೇಳಿದಳು, ಅಪ್ಪು, ದಯೆ ಮತ್ತು ಸಹಾಯ ಮಾಡೋದ್ರಿಂದ ನಿಜವಾದ ಬಂಗಾರ ಸಿಗುತ್ತೆ. ಅಪ್ಪು ಆ ದಿನದಿಂದ ಒಳ್ಳೆಯ ಕೆಲಸಗಳನ್ನು ಮಾಡೋ ನಿರ್ಧಾರ ಮಾಡಿಕೊಂಡ.